ಭಾರತ ರತ್ನ ಪ್ರಶಸ್ತಿಯ ಕುರಿತು. ಭಾರತ ರತ್ನ ಪ್ರಶಸ್ತಿಯು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯನ್ನು ಕಲೆ, ಸಾಹಿತ್ಯ, ವಿಜ್ಞಾನ, ಸಾರ್ವಜನಿಕ ಸೇವೆ ಮತ್ತಿತರ ಕ್ಷೇತ್ರಗಳಲ್ಲಿ ಅತಿದೊಡ್ಡ ಸಾಧನೆಗಳನ್ನು ತೋರಿದ ಗಣ್ಯರಿಗೆ ನೀಡಲಾಗುತ್ತದೆ. ಈ ಪ್ರಶಸ್ತಿಯನ್ನು 1954ರಲ್ಲಿ ಪ್ರಾರಂಭಿಸಲಾಯಿತು. 1954ರಿಂದ 2024ರವರೆಗೆ ಒಟ್ಟು 53 ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಭಾರತ ರತ್ನ ಪ್ರಶಸ್ತಿಯು ಸೂರ್ಯನ ಚಿತ್ರ ಮತ್ತು ಅರಳಿ ಎಲೆಯ ಚಿತ್ರದ ಮೇಲೆ ದೇವನಾಗರಿ ಲಿಪಿಯನ್ನು ಒಳಗೊಂಡಿದೆ. ಈ ಪ್ರಶಸ್ತಿಯ ಮೇಲೆ ಭಾರತ ರತ್ನವೆಂದು ಬರೆಯಲಾಗಿದೆ ಮತ್ತು ಸತ್ಯಮೇವ ಜಯತೆ ಎಂದು ಬರೆಯಲಾಗಿದೆ. ಭಾರತ ರತ್ನ ಪ್ರಶಸ್ತಿಯನ್ನು ಸಂವಿಧಾನದಲ್ಲಿ ಹುದ್ದೆಗಳ ಅನುಕ್ರಮಣಿಕೆಯಲ್ಲಿ ಆರ್ಡರ್ ಆಫ್ ಪ್ರೆಸಿಡೆನ್ಸಿ 7A ಅನುಕ್ರಮ ಹೊಂದಿದೆ. ಭಾರತ ರತ್ನ ಪ್ರಶಸ್ತಿ ಪಡೆದವರು 7A ಅನುಕ್ರಮದಲ್ಲಿ ಬರುತ್ತಾರೆ. ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳು ಭಾರತ ಸಂವಿಧಾನದ ಪರಿಚ್ಛೇದ 18 ಅಡಿಯಲ್ಲಿ ಶೀರ್ಷಿಕೆ ಅಥವಾ ಬಿರುದು ಅಲ್ಲ ಎಂದು ಸುಪ್ರೀಂ ಕೋರ್ಟ್ನ ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ತೀರ್ಪು ನೀಡಿದೆ. ಈ ಪ್ರಶಸ್ತಿಯನ್ನು 2 ಬಾರಿ ಅಮಾನತು ಮಾಡಲಾಗಿದೆ. 1 ವರ್ಷಕ್ಕೆ 3 ಜನರಿಗೆ ಮಾತ್ರ ಭಾರತ ರತ್ನ ಪ್ರಶಸ್ತಿ ಕೊಡಲಾಗುತ್ತದೆ. ಭಾರತ ರತ್ನ ಪ್ರಶಸ್ತಿ ಪಡೆದ ಒಟ್ಟು 53 ಜನರಲ್ಲಿ 18 ಜನರಿಗೆ ಮರಣೋತ್ತರ ಪ್ರಶಸ್ತಿ ನೀಡಲಾಗಿದೆ. ಈ ಪ್ರಶಸ್ತಿಯನ್ನು ಮೊದಲಿಗೆ ಪಡೆದವರು 1954ರಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣ 1954, ಸಿ. ಗೋಪಾಲಾಚಾರಿ 1954, ಸರ್ ಸಿ.ವಿ. ರಾಮನ್ 1954. ಈ ಪ್ರಶಸ್ತಿ ಪಡೆದ ಕನ್ನಡಿಗರು 3 ಜನ. ಸರ್ ಎಂ. ವಿಶ್ವೇಶ್ವರಯ್ಯ 1955, ಪಂಡಿತ್ ಭೀಮಸೇನ್ ಜೋಶಿ 2009, ಸಿ. ಎನ್. ಆರ್. ರಾವ್ 2014. ಈ ಪ್ರಶಸ್ತಿಯನ್ನು ಪಡೆದ ವಿದೇಶಿಗರು ಖಾನ್ ಅಬ್ದುಲ್ ಗಫಾರ್ ಖಾನ್ 1987, ನೆಲ್ಸನ್ ಮಂಡೇಲಾ 1990. 2024ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು 5 ಜನ. ಕರ್ಪೂರಿ ಠಾಕೂರ್ ಬಿಹಾರದ ಮಾಜಿ ಸಿಎಂ. ಎಲ್. ಕೆ. ಅಡ್ವಾಣಿ ಉಪಪ್ರಧಾನಿ. ಪಿ. ವಿ. ನರಸಿಂಹರಾವ್ ಮಾಜಿ ಪ್ರಧಾನಿ. ಚೌಧರಿ ಚರಣ್ ಸಿಂಗ್ ಮಾಜಿ ಪ್ರಧಾನಿ. ಎಂ. ಎಸ್. ಸ್ವಾಮಿನಾಥನ್ ಭಾರತ ಹಸಿರು ಕ್ರಾಂತಿಯ ಪಿತಾಮಹ. ಜಯಪ್ರಕಾಶ್ ನಾರಾಯಣ ಬಿಹಾರ್ 1999. ಅಮರ್ತ್ಯ ಸೇನ್ ಪಶ್ಚಿಮ ಬಂಗಾಳ 1999. ಗೋಪಿನಾಥ್ ಮಾರ್ಡೋಲಿ ಅಸ್ಸಾಂ 1999. ರವಿಶಂಕರ್ ಪಶ್ಚಿಮ ಬಂಗಾಳ 1999. ಲತಾ ಮಂಗೇಶ್ಕರ್ ಮಹಾರಾಷ್ಟ್ರ 2001. ಬಿಸ್ಮಿಲ್ಲಾ ಖಾನ್ ಉತ್ತರ ಪ್ರದೇಶ್ 2001. ಪಂಡಿತ್ ಭೀಮಸೇನ್ ಜೋಶಿ ಕರ್ನಾಟಕ 2009. ಸಿ. ಎನ್. ಆರ್. ರಾವ್ ಕರ್ನಾಟಕ 2014. ಸಚಿನ್ ತೆಂಡೂಲ್ಕರ್ ಮಹಾರಾಷ್ಟ್ರ 2014. ಅಟಲ್ ಬಿಹಾರಿ ವಾಜಪೇಯಿ ಮಧ್ಯಪ್ರದೇಶ್ 2015. ಮದನ್ ಮೋಹನ್ ಮಾಳವಿಯಾ ಉತ್ತರ ಪ್ರದೇಶ್ 2015. ಪ್ರಣಬ್ ಮುಖರ್ಜಿ ಪಶ್ಚಿಮ ಬಂಗಾಳ 2019. ಭೂಪೇನ್ ಹಜಾರಿಕಾ ಅಸ್ಸಾಂ 2019. ನಾನಾಜಿ ದೇಶ್ಮುಖ್ ಮಹಾರಾಷ್ಟ್ರ 2019. ಕರ್ಪೂರಿ ಠಾಕೂರ್ ಬಿಹಾರ್ 2024. ಎಲ್. ಕೆ. ಅಡ್ವಾಣಿ ಕರಾಚಿ ಬ್ರಿಟಿಷ್ ಇಂಡಿಯಾ 2024. ಪಿ. ವಿ. ನರಸಿಂಹರಾವ್ ಲಕ್ನೇಪಲ್ಲಿ ಹೈದರಾಬಾದ್ 2024. ಚೌಧರಿ ಚರಣ್ ಸಿಂಗ್ ನೂರ್ಪುರ್ ಉತ್ತರ ಪ್ರದೇಶ್ 2024. ಎಂ. ಎಸ್. ಸ್ವಾಮಿನಾಥನ್ ಕುಂಭಕೋಣಂ ತಮಿಳುನಾಡು 2024. ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಧಾನಿಗಳು: ಪಂಡಿತ್ ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮೊರಾರ್ಜಿ ದೇಸಾಯಿ, ಗುಲ್ಜರಿ ಲಾಲ್ ನಂದಾ, ಅಟಲ್ ಬಿಹಾರಿ ವಾಜಪೇಯಿ, ಪಿ. ವಿ. ನರಸಿಂಹರಾವ್, ಚೌಧರಿ ಚರಣ್ ಸಿಂಗ್. ಭಾರತ ರತ್ನ ಪ್ರಶಸ್ತಿ ಪಡೆದ ಉಪಪ್ರಧಾನಿಗಳು: ಮೊರಾರ್ಜಿ ದೇಸಾಯಿ, ಎಲ್. ಕೆ. ಅಡ್ವಾಣಿ. ಭಾರತ ರತ್ನ ಪ್ರಶಸ್ತಿ ಪಡೆದ ರಾಷ್ಟ್ರಪತಿಗಳು: ಡಾಕ್ಟರ್ ಎಸ್. ರಾಧಾಕೃಷ್ಣನ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಜಾಕಿರ್ ಹುಸೇನ್, ವಿ. ವಿ. ಗಿರಿ, ಎ. ಪಿ. ಜೆ. ಅಬ್ದುಲ್ ಕಲಾಂ. ರಾಷ್ಟ್ರಪತಿಯಾಗುವ ಮುನ್ನ ಭಾರತ ರತ್ನ ಪ್ರಶಸ್ತಿ ವಿಜೇತರು: ಪ್ರಣಬ್ ಮುಖರ್ಜಿ. ಭಾರತ ರತ್ನ ಪ್ರಶಸ್ತಿ ಪಡೆದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳು: ಇಬ್ಬರು, ಡಾಕ್ಟರ್ ಎಸ್. ರಾಧಾಕೃಷ್ಣನ್, ಜಾಕಿರ್ ಹುಸೇನ್, ವಿ. ವಿ. ಗಿರಿ. ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಧಾನಿ ಮತ್ತು ಉಪಪ್ರಧಾನಿ:
ಮೊರಾರ್ಜಿ ದೇಸಾಯಿ. ಭಾರತ ರತ್ನ ಪ್ರಶಸ್ತಿ ಪಡೆದ ಮಹಿಳೆಯರು ಇಂದಿರಾ ಗಾಂಧಿ. ಈ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಮದರ್ ತೆರೇಸಾ. ಉತ್ತರ ಮ್ಯಾಸಿಡೋನಿಯಾದಲ್ಲಿ ಜನನ. ಭಾರತದ ಪೌರತ್ವ ಸ್ವೀಕೃತರು ಅರುಣಾ ಅಸಫ್ ಅಲಿ, ಎಂ.ಎಸ್. ಸುಬ್ಬಲಕ್ಷ್ಮಿ, ಲತಾ ಮಂಗೇಶ್ಕರ್. ಈ ಪ್ರಶಸ್ತಿ ಪಡೆದ ಮೊದಲ ಕ್ರೀಡಾಪಟು ಮತ್ತು ಅತಿ ಕಿರಿಯ ಪುರಸ್ಕೃತ ಸಚಿನ್ ತೆಂಡೂಲ್ಕರ್. ಸಿನಿಮಾ ಕ್ಷೇತ್ರದಲ್ಲಿ ಮೊದಲು ಸತ್ಯಜಿತ್ ರೇ. ಸಂಗೀತ ಕ್ಷೇತ್ರದಲ್ಲಿ ಮೊದಲು ಎಂ.ಎಸ್. ಸುಬ್ಬಲಕ್ಷ್ಮಿ. ಈ ಪ್ರಶಸ್ತಿ ಪಡೆದ ಮೊದಲ ವಿಜ್ಞಾನಿ ಸರ್ ಸಿ ರಾಮನ್.